Yes, my dear students, in the last class we were looking at the poem Discipline. So I have sent even the notes on it. So today let us see another short poem that is His Name is Today. It is written by Gabriel Mistral. Say, this is about what we call the importance of childhood education or importance of childhood in development. Say, this poem is written by Gabriel Mistral. She is a Chile poet. Her life covers from 1885 to 1957. She was the first woman Latin American Spanish writer, the Nobel Prize for Literature. See, ಇವಳು ಚಿಲಿ ಪೊಯೆಟ್ ಚಿಲಿ ದೇಶದವಳು. Then what we are going to say here, sorry, yes, she was the Latin American first woman to get the Nobel Prize for Literature. So she has written so many works, the important very works. So as a Chilean writer, ಆ ದೇಶದ ಮೇಲೆ ಹೆಚ್ಚಿಗೆ ಬರೆದಿದ್ದಾಳೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ಸ್ ಆಫ್ ದಿಸ್ ಗೇಬ್ರಿಯಲ್ ಮಿಸ್ಟ್ರಲ್ ಆರ್: one is sonnets on death, second one is dissolution, that means despair, and reading for women. These are the three important works of this Gabriel Mistral. One is sonnet on death, second one is dissolution, third one is reading for women. See, as I told you, this poem, His Name is Today, is about the importance of child's education, importance of child's growth and development. See, friends, how the children are going to commit so many crimes in these days. Why? This is only because of lack of guidance, lack of proper instructions from the parents. ಪೇರೆಂಟ್ಸ್ನಿಂದ ಸರಿಯಾಗಿರ್ತಕ್ಕಂಥ ಏನಾದರೂ ಅವ್ರಿಗೆ ಗೈಡೆನ್ಸ್ ಸಿಗಲಿಲ್ಲ, ಮಾರ್ಗದರ್ಶನ ಸಿಗಲಿಲ್ಲ, ತಿಳುವಳಿಕೆ ಸಿಗಲಿಲ್ಲ ಅಂತ ಅಂದರೆ ಇಂಥ ತಪ್ಪುಗಳಾಗ್ತಕ್ಕಂಥದ್ದು ಸಹಜ. ಹಾಗಾಗಿ ಇವಳು ಗೇಬ್ರಿಯಲ್ ಮಿಸ್ಟ್ರಲ್ ಹೇಳ್ತಕ್ಕಂಥದ್ದೇನು ಅಂತ ಅಂದರೆ, ಹೌ ದ ಚಿಲ್ಡ್ರನ್ಸ್ ಟು ಬಿ ಗ್ರೋನ್ ಅಪ್, ಡೆವಲಪ್ಡ್, ಆ್ಯಂಡ್ ದೇ ಹ್ಯಾವ್ ಟು ಬಿ ಇಂಪ್ರೂವ್ಡ್ ಆರ್ ಇನ್ಸ್ಟ್ರಕ್ಟೆಡ್ ಆ್ಯಂಡ್ ಡೆವಲಪ್ಡ್ ಬೈ ದ parents. That is explained in this poem. See, let me to read the poem at first. We are guilty of many errors and many faults, but our worst crime is avoiding the children. See, it is very common. Because to err is human. We are going to commit so many mistakes knowingly or unknowingly. ಮನುಷ್ಯ ತಪ್ಪು ಮಾಡೋದು ಸಹಜ ಧರ್ಮ. ನಾವು ಅನೇಕ ತಪ್ಪುಗಳನ್ನು, ಅನೇಕ ದೋಷಗಳನ್ನು ನಮಗೆ ಗೊತ್ತಿಲ್ಲದೇ ಮಾಡ್ತೀವಿ. ಅದು ಅತಿ ದೊಡ್ಡ ತಪ್ಪು. ಸೊ ನೋಡಿ, ಆದರೆ ಅಟ್ ದಿ ಸೇಮ್ ಟೈಮ್, ಆಫ್ಟರ್ ದಟ್ ಹ್ಯಾಸ್ ಹ್ಯಾಪನ್ಡ್, ಆಫ್ಟರ್ ದೋಸ್ ಮಿಸ್ಟೇಕ್ಸ್ ಆರ್ ಕಮಿಟೆಡ್, ದೆನ್ ವಿ ಆರ್ ಗೋಯಿಂಗ್ ಟು ರಿಪೆಂಟ್ ಅವರ್ ಸೆಲ್ಸ್. ಮೋಸ್ಟ್ ಆಫ್ ಟೈಮ್ಸ್ ಏನು ಮಾಡ್ತೀವಿ ಅಂತ ಅಂದರೆ, ಅವೆಲ್ಲ ಆಗಿ ಘಟನೆಗಳು ನಡೆದು ತಪ್ಪುಗಳು ಆದಮೇಲೆ ನಾವು ತಪ್ಪುಗಳ ಬಗ್ಗೆ ಪಶ್ಚಾತ್ತಾಪ ಪಡ್ತೀವಿ. ಹಾಗಾಗಿ ಫಸ್ಟ್ನೇ ಲೈನ್ ಅದನ್ನು ಹೇಳ್ತಾ ಇದ್ದಾಳೆ ನೋಡಿ. ಈಚ್ ಆ್ಯಂಡ್ ಎವ್ರಿ ಲೈನ್ ಆಫ್ ದಿಸ್ ಪೊಯಮ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಲೈಫ್. ಕೀಪ್ ಇನ್ ಮೈಂಡ್. ಬರೀ ಚಿಲ್ಡ್ರನ್ ಬಗ್ಗೆ ಅಷ್ಟೇ ಅಲ್ಲ, ನಮ್ಮ ಲೈಫ್ ಹೇಗಿರ್ಬೇಕಂತಕ್ಕಂಥದ್ದನ್ನು ಹೇಳ್ತಾಳೆ. ವಿ ಆರ್ ಗಿಲ್ಟಿ ಮೀನ್ಸ್ ತಪ್ಪು ಭಾವನೆ ಕಾಡ್ತಕ್ಕಂಥದ್ದು, ತಪ್ಪು ಮನೋಭಾವನೆ ಬರ್ತಕ್ಕಂಥದ್ದು. ಇನ್ನೂ ಹೇಳ್ಬೇಕಂದ್ರೆ ರಿಪೆಂಟೆನ್ಸ್, ಪಶ್ಚಾತ್ತಾಪ. ನಾವು ಅನೇಕ ಬಾರಿ ಪಶ್ಚಾತ್ತಾಪ ಪಡ್ತೀವಿ. ಯಾವುದಕ್ಕೆ? ಫಾರ್ ಅವರ್ ಎರರ್ಸ್
ತಪ್ಪುಗಳು, ಫಾರ್ ಅವರ್ ಮೆನಿ ಮಿಸ್ಟೇಕ್ಸ್ ಆರ್ ಫಾಲ್ಟ್ಸ್. ನಮ್ಮ ತಪ್ಪುಗಳಿಗೆ, ನಮ್ಮ ದೋಷಗಳಿಗೆ ನಾವು ಪಶ್ಚಾತ್ತಾಪ ಪಡ್ತೀವಿ. ಯಾವಾಗ? ಆಫ್ಟರ್ ದೇ ಹ್ಯಾಡ್ ಅಕರ್ಡ್ ಆ್ಯಂಡ್ ದ ಟೈಮ್ ಈಸ್ ಓವರ್ ಟು ಕರೆಕ್ಟ್ ದೆಮ್. ಅವು ತಪ್ಪು ಮಾಡಿದವ್ರನ್ನ ಸರಿಪಡಿಸ್ಕೊಳಕ್ಕೆ ಆಗದೇ ಇದ್ದಾಗ ನಾವು ಆಲ್ರೆಡಿ ಅದನ್ನು ಕಳ್ಕೊಂಬಿಟ್ಟಿರ್ತೀವಿ. ಆವಾಗ ನಾವು ಅದನ್ನು ಸರಿ ಮಾಡಿಕೊಳ್ಳೋದಕ್ಕೆ ಬದಲು ಪಶ್ಚಾತ್ತಾಪ ಪಡಕ್ಕೆ ಹೋಗ್ತೀವಿ. ಅದಕ್ಕೆ ಹೇಳ್ತಿದ್ದೇನೆ, ಈ ತಪ್ಪುಗಳಲ್ಲಿ ಮೇಯ್ನ್ ತಪ್ಪು ಅಥವಾ ನಮ್ಮ ತಪ್ಪು ಏನು ಅಂತ ಅಂದರೆ, ನಾವು ಅಂತ ಅಂದರೆ ಇಲ್ಲಿ ಆ್ಯಸ್ ಪೇರೆಂಟ್ಸ್ ಅಂತಂದು ಪೊಯೆಟ್ ಹೇಳ್ತಾ ಇದ್ದಾಳೆ. ಬಟ್ ಅವರ್ ವರ್ಸ್ಟ್ ಕ್ರೈಮ್ ಮೀನ್ಸ್ ವರ್ಸ್ಟ್ ಮಿಸ್ಟೇಕ್, ದ ವರ್ಸ್ಟ್ ಫಾಲ್ಟ್, ನಾವು ಮಾಡ್ತಕ್ಕಂಥ ಅತಿ ಕೆಟ್ಟ ತಪ್ಪು, ಅಪರಾಧ. ಕ್ರೈಮ್ ಅಂದರೆ ಅಪರಾಧ, ಇಲ್ಲಿ ಮಿಸ್ಟೇಕ್ ಅಂತ ಬೇಕಾದ್ರೆ ತಗೋಬೋದು. ಸೊ ಅಬಾಂಡನಿಂಗ್ ದ ಚಿಲ್ಡ್ರನ್. ವಾಟ್ ಅಬಾಂಡನಿಂಗ್? ಲೀವಿಂಗ್ ಅವೇ ದ ಚಿಲ್ಡ್ರನ್, ನೆಗ್ಲೆಕ್ಟಿಂಗ್ ದ ಚಿಲ್ಡ್ರನ್. ನಾವು ನಮ್ಮ ಮಕ್ಕಳನ್ನು ನಾವು ಬಿಟ್ಟು ಬಿಡೋದು, ಕಡೆಗಣಿಸೋದಿದೆಯಲ್ಲ, ಅದು ನಾವು ಮಾಡ್ತಕ್ಕಂಥ ದೊಡ್ಡ ತಪ್ಪು. ಇಲ್ಲಿ ನೋಡಿ, ನಾವು ಮಾಡ್ತಕ್ಕಂಥದ್ದು ಅಂತ ಅಂದರೆ ಪೇರೆಂಟ್ಸು ದೊಡ್ಡ ತಪ್ಪು ಏನು ಅಂತ ಅಂದರೆ ಮಕ್ಕಳನ್ನು ಅವ್ರು ಹೇಗೆ ಹೋಗ್ತಾರೆ ಹಾಗೆ ಬಿಟ್ಬಿಡ್ತಕ್ಕಂಥದ್ದು. ಅದ್ರ ಜೊತೆಗೆ ಅವ್ರು ಮಾಡ್ತಕ್ಕಂಥ ತಪ್ಪುಗಳನ್ನು ನಾವು ಗಮನಿಸದೆ, ಸರಿಪಡಿಸದೆ ಅವುಗಳನ್ನು ನಾವು ಹಾಗೇ ಕಡೆಗಣಿಸಂತ ಹೋದರೆ ಅದು ದೊಡ್ಡ ತಪ್ಪು, ದೊಡ್ಡ ಅಪರಾಧ ಅಂತಕ್ಕಂಥದ್ದನ್ನು ಹೇಳ್ತಾಳೆ ಇಲ್ಲಿ. ದೆನ್ yes, once again she is neglecting the fountain of life. That means what? If we are going to abandoning the children, that is a mistake. That mistake leads to what? We are going to spoiling, we are going to neglecting their beauty of life. ಅವರ ಜೀವನ ಅಂತಕ್ಕಂಥದ್ದು ಚೆನ್ನಾಗಿ ಚಿಲುಮೆಯಂತೆ ಅದು ಅರಳಬೇಕು, ಚಿಮ್ಮಬೇಕು. ಆದರೆ ಅಂಥದನ್ನು ನಾವು ಹಾಳು ಮಾಡ್ತೀವಿ. ಯಾವಾಗ? ವೆನ್ ವಿ ಆರ್ ಗೋಯಿಂಗ್ ಟು ಕಮಿಟ್ ಮಿಸ್ಟೇಕ್ಸ್, ವೆನ್ ವಿ ಆರ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ದ ಚಿಲ್ಡ್ರನ್. ಸೊ ಮೆನಿ ಆಫ್ ದ ಥಿಂಗ್ಸ್ ವಿ ನೀಡ್ ಕ್ಯಾನ್ ವೆಯ್ಟ್. ಸೊ most of times we can change, we need so many times to wait and things to be corrected, but we are not doing that. Automatically what we are going to do? We are neglecting the children, we are not taking care of the children, we are not going to correct the children. That is the crime, that is the mistake according to this Gabriel Mistral. Yes, right now is the time. So right now means when the children are at the early stage. Right now means ಈ ಸಂದರ್ಭದಲ್ಲಿ, ಈಗಲೇ ಅಂತ ಅಂದ್ರೇನು, ಚಿಲ್ಡ್ರನ್ ಮಕ್ಕಳ ವಯಸ್ಸಿನಲ್ಲಿ. ಸೊ ದಿಸ್ ಈಸ್ ದ ಟೈಮ್, ಚಿಲ್ಡ್ರನ್ ಟೈಮ್ ಈಸ್ ದ ಬೆಸ್ಟ್ ಟೈಮ್. ಯು ಕ್ಯಾನ್ ಟೇಕ್ ಲೈಕ್ ದಿಸ್. His bones means child's bones are being formed. Say their growth and development is very important. Children's growth and development. What do you mean by growth and development? ಬೆಳವಣಿಗೆ ಮತ್ತು ಅಭಿವೃದ್ಧಿ. ನೋಡಿ, ಎರಡು ಒಂದೇ ಅನಿಸುತ್ತೆ. ಗ್ರೋತ್ ಅಂತ ಅಂದರೆ ಫಿಸಿಕಲ್ ಗ್ರೋತ್, ಎತ್ತರ ಬೆಳೆಯತಕ್ಕಂಥದ್ದು, ಅವನ್ನ ದಷ್ಟಪುಷ್ಟವಾಗಿ ಬೆಳೀತಕ್ಕಂಥದ್ದು ಮಗು, ಅದು ಗ್ರೋತು. ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಅಂತಂದರೆ ಮೆಂಟಲ್ ಡೆವಲಪ್ಮೆಂಟ್. ಅವು ಮಾತಾಡ್ತಕ್ಕಂಥದ್ದು ಇರ್ಬೋದು, ದೊಡ್ಡವರಿಗೆ ಮರ್ಯಾದೆ ಕೊಡ್ತಕ್ಕಂಥದ್ದು, ಅಥವಾ ಆಟ ಆಡ್ತಕ್ಕಂಥದ್ದು, ಇದೆಲ್ಲದು ಡೆವಲಪ್ಮೆಂಟ್. ಜೊತೆಗೆ ಇದೆಲ್ಲದು ಬೇಕು ಅಂತಂದರೆ ಏನು ಬೇಕು? ಗುಡ್ ಹೆಲ್ತ್ ಬೇಕು. ಸೊ ರೈಟ್ ನೌ ದ ಟೈಮ್ ಈಸ್ ಬೋನ್ಸ್ ಆರ್ ಬೀಯಿಂಗ್ ಫಾರ್ಮ್ಡ್. ಅಂದರೆ ತನ್ನ ಮೂಳೆಗಳು ಎಲ್ಲವೂ ಬೆಳೀತಕ್ಕಂಥ ಟೈಮು. ನಾವು ಹೇಗೆ ಬೆಳೆಸ್ತೀವೋ ಹಾಗೆ ಬೆಳೆಯುತ್ತೆ. ಅಂದರೆ ಸೊ ಅದಕ್ಕೆ ಹೇಳ್ತಾರೆ, ಒಬ್ಬ ಸೋಷಿಯಾಲಜಿಸ್ಟ್ ಹೇಳ್ತಾನೆ, ಗಿವ್ ಮೀ ಎ ಚೈಲ್ಡ್, ಆಸ್ಕ್ ಮೀ ವಾಟ್ ಕೈಂಡ್ ಆಫ್ ಸಿಟಿಜನ್ ಯು ವಾಂಟ್. ಒಂದು ಮಗುನ ಕೊಡಿ ನನಗೆ, ನಿಮಗೆ ಎಂಥ ಪ್ರಜೆ ಮಾಡಿಕೊಡ್ಬೇಕು? IAS ಆಫೀಸರ್ ಮಾಡಬೇಕಾ? ಕಾಲೇಜ್ ಲೆಕ್ಚರರ್ನ ಮಾಡಿಕೊಡ್ಬೇಕಾ? ಅಥವಾ ಪುಡಾರಿ ರಾಜಕೀಯ ವ್ಯಕ್ತಿಯಾಗಿ ಮಾಡಬೇಕಾ? ರಾಷ್ಟ್ರಪತಿನ ಮಾಡಬೇಕಾ? ಅಥವಾ ಒಬ್ಬ ಕಳ್ಳನ ಸುಳ್ಳನ್ನು ಮಾಡಬೇಕಾ?
ಅದು ನಮ್ಮ ಕೈಯಲ್ಲಿರುತ್ತೆ ಅಂತಕ್ಕಂಥದ್ದು ಒಬ್ಬ ಸೋಷಿಯಲಜಿಸ್ಟ್ ಹೇಳ್ತಾನೆ. ಹಾಗೆ ಬೆಳೆಸ್ತಕ್ಕಂಥದ್ದು ಚೆನ್ನಾಗಿ ನಾವು ಬೆಳೆಸಬೇಕು. ನೋಡಿ, ರೈಟ್ ನೌ ದ ಟೈಮ್ ಈಸ್ ಬೋನ್ಸ್ ಆರ್ ಬೀಯಿಂಗ್ ಫಾರ್ಮ್ಡ್. ಈಗ ಅವನ ಮಾಂಸಖಂಡಗಳು ಮೂಳೆಗಳು ಬೆಳೀತಕ್ಕಂಥ ಸಮಯ. ಇಂಥ ಟೈಮ್ನಲ್ಲಿ ನಾವು ಕರೆಕ್ಟಾಗಿರ್ತಕ್ಕಂಥ ಗಮನ ಕೊಡಬೇಕು. ಹಿಸ್ ಬ್ಲಡ್ ಈಸ್ ಬೀಯಿಂಗ್ ಮೇಡ್. His blood is being made means his blood is going to improve. That leads to what? That helps for the growth and development of the child, at the same time for the good health. His senses 5 senses ಇದಾವಲ್ಲ ನಮ್ಮ ಪಂಚೇಂದ್ರಿಯಗಳು, ಅವು ಸಹ ಬೆಳವಣಿಗೆ ಆಗ್ತಕ್ಕಂಥ ಟೈಮು. ನೋಡಿ, his senses are being developed. That means complete his physical body going to be formed. He is going to be developed gradually. At that time, we should take care of the child for its growth, development, and especially for its good health. Yes, to him we cannot answer tomorrow. See, ದೊಡ್ಡವರು ಆದಮೇಲೆ ಮಕ್ಕಳು ದೊಡ್ಡವರು ಆಗ್ತಾರೆ. ಆವಾಗ ತಮ್ಮ ತಂದೆ ತಾಯಿನ ಪ್ರಶ್ನಿಸ್ತಾರೆ, ನೀವು ನನ್ನ ಸರಿಯಾಗಿ ಬೆಳೆಸಲಿಲ್ಲ, ನನಗೆ ಸರಿಯಾಗಿ ಫ್ಯೂಚರ್ ಕೊಡಲಿಲ್ಲ, ಹಾಗೆ ಹೀಗೆ ಅಂತಕ್ಕಂಥದ್ದು. ಆವಾಗ ನಾವು ನಾಳೆ ದಿನ ಉತ್ತರ ಕೊಡೋಕ್ಕೆ ನಮ್ಮಲ್ಲಿ ಉತ್ತರ ಇರಲ್ಲ. ಸೊ ಹಿಸ್ ನೇಮ್ ಈಸ್ ಟುಡೇ. ಈಗ ನನ್ನ ಟೈಟಲ್ ಡೆಫಿನೇಷನಿಗೆ ಇಂಪಾರ್ಟೆನ್ಸಿಗೆ ಬರ್ತಾ ಇದ್ದೀನಿ ನೋಡಿ. ಹಿಸ್ ನೇಮ್ ಈಸ್ ಟುಡೇ ಮೀನ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಗುಡ್ ಥಿಂಗ್ಸ್ ಟು ದ ಚೈಲ್ಡ್ ಟುಡೇ ಇಟ್ ಸೆಲ್ಫ್ ಇಟ್ಸ್ ಗುಡ್ ಫ್ಯೂಚರ್. ಹಾಗಾಗಿ ಇಲ್ಲಿ ನಾವು ಒಂದು ಮಗುವಿನ ಬೆಳವಣಿಗೆಗೆ, ಅದರ ಅಭಿವೃದ್ಧಿಗೆ, ಅದರ ಆರೋಗ್ಯಕ್ಕೆ ನಾವು ಅದರ ಚಿಕ್ಕ ವಯಸ್ಸಿನಲ್ಲೇ ಏನಾದರೂ ಗಮನ ಕೊಟ್ಟಿದ್ದೆ ಆದರೆ, ಮಹತ್ವ ನೀಡಿದ್ದೆ ಆದರೆ, ಪ್ರೋತ್ಸಾಹಿಸಿದ್ದೆ ಆದರೆ, ದಟ್ ವಿಲ್ ಬಿ ಎ ಗುಡ್ ಸಿಟಿಜನ್ ಇನ್ ಫ್ಯೂಚರ್. ಸೊ ಹಾಗಾಗಿ ಏನು ಹೇಳ್ತಾರೆ, ಬೆಳೆಯುವ ಪೈರು ಮೊಳಕೆಯಲ್ಲಿ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಂದು ಹೇಳ್ತಾರೆ. ನಾವು ಚೆನ್ನಾಗಿ ಬೆಳೆಸಿದರೆ ಅದು ಮುಂದೆ ದೊಡ್ಡ ಒಳ್ಳೆಯ ಮರ ಆಗುತ್ತೆ, ಒಳ್ಳೆಯ ಪೈರಾಗುತ್ತೆ. ಇದು ಒಂದು ಇಷ್ಟೇ ಪೈಮ್ ಇರೋದು. ಇದು ಜಸ್ಟ್ ಇಟ್ ಈಸ್ ಟೋಲ್ಡ್ ಅಬೌಟ್ ದ ಚೈಲ್ಡ್. ಬಿಕಾಸ್ ನಿಮಗೆ ಗೊತ್ತೇ ಇರಬೇಕು, ಅಥವಾ ನಮಗೆಲ್ಲರಿಗೂ ಗೊತ್ತೇ ಇದೆ, ಚಿಲ್ಡ್ರನ್ ಆರ್ ವೈಟಲ್ ಅಸೆಟ್ಸ್ ಆಫ್ ದ ಸೊಸೈಟಿ. ನಿಜವಾಗಲೂ ನಮ್ಮ ಸಮಾಜದ ಆಸ್ತಿಗಳು ಅಂತಂದರೆ ಮಕ್ಕಳು ಅಂತಂದರೆ ಎಲ್ಲರೂ ಬಂದರು. ಈಗ ನೀವೇನು ಡಿಗ್ರಿ ಬಂದ ತಕ್ಷಣ ದೊಡ್ಡ ಹೆಣ್ಮಕ್ಳಲ್ಲ, ಹೌದಾ? ಸೊ ಅದಕ್ಕಾಗಿ ಚಿಲ್ಡ್ರನ್ ಆರ್ ದ ರಿಯಲ್ ಅಸೆಟ್ಸ್, ವೈಟಲ್ ಅಸೆಟ್ಸ್ ಆಫ್ ದ ಸೊಸೈಟಿ. ಯಾಕೆ ಅಂತ ಅಂದರೆ ಈಗಿನ ಹೆಲ್ತಿ ಚಿಲ್ಡ್ರನ್ ಅಂದರೆ ಆರೋಗ್ಯವಂತ ಮಕ್ಕಳಿದ್ದರೆ ಆರೋಗ್ಯವಂತ ಯುವಕರು ಆಗಿ ಬೆಳೀತಾರೆ. ಆರೋಗ್ಯವಂತ ಯುವಕರಾದರೆ ಅಲ್ಲಿ ಸದೃಢವಾಗಿರ್ತಕ್ಕಂಥ ದೇಶ ಸೃಷ್ಟಿಯಾಗೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಈ ಪೊಯೆಟ್ನ ಇವಳ ಉದ್ದೇಶ ಏನಂದರೆ, ಇಟ್ ಈಸ್ ನೆಸಸರಿ ಟು ಹ್ಯಾವ್ ಸ್ಪೆಷಲ್ ಅಟೆನ್ಷನ್ ಟು ಚಿಲ್ಡ್ರನ್ಸ್ ಹೆಲ್ತ್, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಯಾಕೆ ಅಂತ ಅಂದರೆ ದೇರ್ ಹೆಲ್ತ್, ಚಿಲ್ಡ್ರನ್ಸ್ ಹೆಲ್ತ್ ಹ್ಯಾಸ್ ಎಫೆಕ್ಟ್ಸ್ ಟು ದೇರ್ ಅಡಲ್ಟ್ಹುಡ್. ಅವ್ರು ಏನಾದರೂ ವಯಸ್ಸಿನಲ್ಲಿ, ಸಣ್ಣ ವಯಸ್ಸಿನಲ್ಲಿ ಏನಾದರೂ ಸರಿಯಾಗಿರ್ತಕ್ಕಂಥ ಪ್ರಾಪರ್ ಆಗಿರ್ತಕ್ಕಂಥ ಅವರಿಗೆ ಎಜುಕೇಷನ್ನೇ ಇರ್ಬೋದು, ಹೆಲ್ತೇ ಇರ್ಬೋದು, ಮತ್ತೊಂದು ಇರ್ಬೋದು, ಪ್ರಾಪರಾಗಿ ಸಿಗದಾ ಇದ್ದರೆ, ಅಥವಾ ಅವರು ಆರೋಗ್ಯಕ್ಕೆ ನಾವು ಹೆಚ್ಚಿನ ಗಮನ ಕೊಡ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಅದು ಅವರು ದೊಡ್ಡವರು ಆದಮೇಲೆ ಅದ್ರ ಮೇಲೆ ಪರಿಣಾಮ ಬೀರುತ್ತೆ. ಸೊ ಅದಕ್ಕೆ ಇವಳು ಹೇಳ್ತಕ್ಕಂಥದ್ದೇನು, ಇಟ್ ಈಸ್ ನೆಸಸರಿ ಟು ಎಸ್ಟಾಬ್ಲಿಷ್ ಎ ಫ್ರೇಮ್ ವರ್ಕ್ ಫಾರ್ ಚೈಲ್ಡ್ಹುಡ್ ಹೆಲ್ತ್ ಆ್ಯಂಡ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಅದಕ್ಕೆ ಈವನ್ ಯಾಕೆ ಅಂತಂದರೆ ಮಕ್ಕಳು ಅವ್ರ ದೇವ್ರ ಸಮಾನ. ಮಕ್ಕಳು ಎಷ್ಟು ಚೆನ್ನಾಗಿ ನಾವು ಬೆಳೆಸ್ತೀವೋ ಅಷ್ಟು ಚೆನ್ನಾಗಿ ಅವರು ದೊಡ್ಡವರಾಗಿ ಬೆಳೀತಾರೆ, ಆವಾಗ ನಮಗೆ ವರ ಕೊಡ್ತಾರೆ ಅಂತಕ್ಕಂಥದ್ದು. ಇದು ರೆಫರೆನ್ಸ್, ಡೈರೆಕ್ಟ್ ರೆಫರೆನ್ಸ್ ಆಫ್ ದ ಪೊಯೆಟ್ ಆನ್ ದ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ಹುಡ್, ಗ್ರೋತ್ ಆಫ್ ದ ಚೈಲ್ಡ್ಹುಡ್. ಬಟ್ ಇಲ್ಲಿ ಇಂಡೈರೆಕ್ಟಾಗಿ ಇವಳು ಹೇಳ್ತಕ್ಕಂಥದ್ದು ಏನಪ್ಪ ಅಂತ ಅಂದರೆ, ನೋಡಿ ಇಲ್ಲಿ ನಾವು ಯಾವುದನ್ನೇ ಆಗಲಿ, ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೋಸ್ ಥಿಂಗ್ಸ್ ಅಟ್ ದ ಅರ್ಲಿ ಸ್ಟೇಜ್ ಇಟ್ ಸೆಲ್ಫ್. ನಾವು ಯಾವುದನ್ನೇ ಆಗಲಿ
ನಾವು ಮೊದಲೇ ಸ್ವಲ್ಪ ಹೆಚ್ಚಿನ ಗಮನ ಹರಿಸಿ ಅದರ ಬಗ್ಗೆ ನಾವು ಆಸಕ್ತಿ ವಹಿಸಿ ಚೆನ್ನಾಗಿ ನಿರ್ವಹಿಸಿದ್ದೇ ಆದರೆ ಅದರ ಮುಂದಿನ ದಿನಗಳಲ್ಲಿ ನಮಗೆ ಅದರದ್ದು ಒಳ್ಳೆಯ ಫಲಿತಾಂಶ ನೀಡುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಸಪೋಸ್ ವಿ ಆರ್ ಡೂಯಿಂಗ್ ದ ಆನ್ಲೈನ್ ಕ್ಲಾಸಸ್, ವಿ ಆರ್ ಸೆಂಡಿಂಗ್ ದ ವಿಡಿಯೋಸ್, ನಾವು ಇವೆಲ್ಲವನ್ನು ಕಳಿಸ್ತಾ ಇದ್ದೀವಿ, ನೀವು ಕ್ಲೀನಾಗಿ ಕೇಳ್ತಾ ಇದ್ದರೆ, ಇದನ್ನೇನಾದರೂ ನೀವು ಅರ್ಥ ಮಾಡ್ಕೊಳ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ನಿಮಗೆ ತೊಂದರೆ ಆಗುತ್ತೆ. ಹಾಗೆ ಈಗ ನಿಮಗೆ ಇದನ್ನು ಕಳಿಸಿರ್ತಕ್ಕಂಥದ್ದನ್ನು ನೀವು ಕ್ಲೀನಾಗಿ ಓದಿದ್ದೆ ಆದರೆ, ಅಂದರೆ ಚೈಲ್ಡ್ಹುಡ್ ಲೈಫ್ ಇದ್ದಂಗೆ ಅಂತ ತಗೊಳ್ತಿದ್ದೆ, ಹಾಗೆ ನೀವು ಕಳಿಸಿರ್ತಕ್ಕಂಥದ್ದನ್ನೆಲ್ಲದನ್ನು ಕ್ಲೀನಾಗಿ ಕೇಳಿ ನೋಡಿ ನೋಟ್ಸ್ ಮಾಡ್ಕೊಂಡು ಏನಾದರೂ ನೀವು ರೆಡಿ ಇದ್ದರೆ ಅಂದರೆ ಎಕ್ಸಾಮಿನೇಷನ್ಗೆ ಒಳ್ಳೆಯ ರಿಸಲ್ಟ್ ತರೋದಕ್ಕೆ ಚೆನ್ನಾಗಿ ಬರಿಬೋದು, ಒಳ್ಳೆಯ ರಿಸಲ್ಟ್ ತಗೊಳ್ಳೋದಕ್ಕೆ ಸಾಧ್ಯತೆ ಇದೆ. ಇಸಂಟ್ ಇಟ್ ಲೈಕ್ ದಟ್? ಈವನ್ ಯು ಆರ್ ಇನ್ ದ ಫಸ್ಟ್ ಇಯರ್ ಡಿಗ್ರಿ, ಇಫ್ ಯು ಸ್ಟಡಿ ವೆಲ್ ಯುವರ್ ಫ್ಯೂಚರ್ ವಿಲ್ ಬಿ ಫ್ರೂಟ್ಫುಲ್. ಆ ಕಾರಣಕ್ಕೆ ಇದನ್ನು ರೆಫರೆನ್ಸ್ ಆಗಿ ತಗೊಂಡಿದ್ದಾರೆ. ಹಿಸ್ ನೇಮ್ ಈಸ್ ಟುಡೇ ಅಂತ ಅಂದರೆ ಏನು, ಇವತ್ತು ಮಾಡ್ತಕ್ಕಂಥ ಕೆಲಸನ ಇವತ್ತೇ ಮಾಡಿಬಿಡಬೇಕು, ನಾಳೆ ಅನ್ನಬಾರ್ದು. ನಾಳೆ ಮಾಡ್ತಕ್ಕಂಥದ್ದನ್ನು ಇವತ್ತೇ ಮಾಡ್ತೀವಿ ಅಂತ ಅಂದರೆ ಆ್ಯಕ್ಚುಲಿ ಇಟ್ ವಿಲ್ ಬಿ ಈಸಿಯರ್. ಸೊ ಇನ್ ದಿಸ್ ವೇ ದಿಸ್ ಗೇಬ್ರಿಯಲ್ ಮಿಸ್ಟಲ್ ಈಸ್ ಗೋಯಿಂಗ್ ಟು ಟಾಕ್ ಡೈರೆಕ್ಟ್ಲಿ ಅಬೌಟ್ ದ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ಹಾಗಾದರೆ ಇದ್ರ ಪ್ರಕಾರ ಬಂತ ಅಂದರೆ ತಪ್ಪು ಯಾರ್ದು? ಪೇರೆಂಟ್ಸ್ ಸರಿಯಾಗಿ ನೋಡ್ಕೊಳ್ದೇ ಇದ್ದರೆ ಮಕ್ಕಳು ಚೆನ್ನಾಗಿ ಬೆಳೆಯಲ್ಲ ಅಂತಂದು ನಾನು ಈಗ ಉದಾಹರಣೆ ಹೇಳಿದೆ. ಟೀಚರ್ಸ್ ಸರಿಯಾಗಿ ಏನಾದರೂ ನಿಮಗೆ ಪಾಠ ಮಾಡ್ತಾ ಇದ್ದರೆ ನಿಮ್ಮ ಫ್ಯೂಚರ್ ಲೈಫೂ ಸಹ ಸರಿಯಾಗಿರಲ್ಲ, ನಿಮ್ಮ ಎಜುಕೇಷನಲ್ ಲೈಫ್, ಅಕಾಡೆಮಿಕ್ ಲೈಫ್. ಹಾಗಾಗಿ ನಿಮಗೇನಾದರೂ ಅರ್ಥ ಆಗದೇ ಇದ್ದರೆ ಅದು ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಯು ಆಸ್ಕ್ ದ ಟೀಚರ್. ಸೊ ಆವಾಗ ನಿಮಗೆ ಅರ್ಜಿ ಇರಬೇಕು, ದೆನ್ ಓನ್ಲಿ ಯು ವಿಲ್ ಬಿ ಗೆಟಿಂಗ್ ವೆರಿ ಗುಡ್ ಲೈಫ್ ಇನ್ ಫ್ಯೂಚರ್. ಮೋರ್ ಓವರ್ ನೋಡಿ, ಇದನ್ನು ಯಾವ ರೀತಿ ನಾವು ಕನೆಕ್ಷನ್ ತಗೋಬಹುದು. ದೀಸ್ ಆರ್ ದ ಡೇಸ್ ಆಫ್ ಕೊರೋನಾ ಪ್ಯಾಂಡಮಿಕ್. ಇಂಥ ಟೈಮ್ನಲ್ಲಿ ಮಕ್ಕಳ ಬಗ್ಗೆ ಕಾಳಜಿ ವಹಿಸ್ಬೇಕಂತಕ್ಕಂಥದ್ದನ್ನು ನಮ್ಮ ಈ ಗೇಬ್ರಿಯಲ್ ಮಿಸ್ಟ್ರಲ್ಲು ಪ್ರೆಸೆಂಟ್ ಸಿಚುವೇಶನ್ಗೆ ಯಾವ ರೀತಿ ತಗೊಂಡಿದ್ದಾಳೆ ನೋಡಿರಿ. ನಿಮಗೆ ಭಾಳ ಬ್ಯೂಟಿಫುಲ್ಲಾಗಿ ಇದನ್ನು ಬೇಕಾದರೆ ನಮ್ಮ ಈ ಕೋವಿಡ್ ಡೇಸಿಗೆ ಕಂಪೇರ್ ಮಾಡ್ಬೋದು. ನಿಮಗೆ ಗೊತ್ತೇ ಇರಬೇಕು, ಆಲ್ರೆಡಿ ವಿ ಹ್ಯಾವ್ ಪಾಸ್ಡ್ ಫಸ್ಟ್ ವೇವ್ ಆಫ್ ಕೊರೋನಾ ಡೇಸ್ ಆ್ಯಂಡ್ ವಿ ಆರ್ ಪಾಸಿಂಗ್ ದ ಸೆಕೆಂಡ್ ವೇವ್. Third wave is also going to be expected by the experts of the health and other persons. ಈ ಹೆಲ್ತ್ ಪೀಪಲ್, ಹೆಲ್ತ್ ಅಸೋಸಿಯೇಟ್ ಪೀಪಲ್ ಏನು ಹೇಳ್ತಾ ಇದ್ದಾರೆ, ಮೂರನೇ ಅಲೆ ಬರುತ್ತೆ ಅಂತಕ್ಕಂಥದ್ದು. ಮೂರನೇ ಅಲೆ ಬರುತ್ತೆ ಅಂತಕ್ಕಂಥದ್ದು ಯಾರ ಮೇಲೆ ಅಂತ ಅಂದರೆ ಅದು ಪರ್ಟಿಕ್ಯುಲರ್ ಆಗಿ ಮಕ್ಕಳ ಮೇಲೆ ಅಂತ ಅಂತಾರೆ. ಮಕ್ಕಳು ಅಂತ ಅಂದರೆ ನಾನು ಮೊದಲೇ ಹೇಳಿದ್ದೀನಿ, ಈಗ ಬಹುಶಃ 20-30 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಮಕ್ಕಳ ಮೇಲೆ, ನಿಮ್ಮ ಮೇಲೂ ಆಗ್ಬೋದು. ಆದ್ದರಿಂದ ಯು ಶುಡ್ ಬಿ ವೆರಿ ಕೇರ್ಫುಲ್. ಮಕ್ಕಳಿಗೆ ಬಗ್ಗೆ ನೀವು ಭಾಳ ಕಾಳಜಿ ವಹಿಸ್ರಿ. ಈಗಲಿಂದನೇ ಎದುರಿಸೋದಲ್ಲ, ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಮಕ್ಕಳ ಬಗ್ಗೆ ಏನಾದರೂ ನೀವು ಕೊರೋನಾದ ಬಗ್ಗೆ ಪ್ರೊಟೆಕ್ಷನ್ನು ಪ್ರಿಕಾಷನ್ಸ್ ತಗೊಂಡಿದ್ದೆ ಆದರೆ ಡೆಫಿನೆಟ್ಟಾಗಿ ಮುಂದೆ ಅಂಥವಕ್ಕೆ ಆಹುತಿ ಆಗ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ಅಂತಂದು ನಾವು ಇಲ್ಲಿ ಬೇಕಾದರೆ ಕ್ರಿಟಿಕಲ್ ಆಗಿ ಹೇಳ್ಬೋದು. ಓಕೆ, ಸೊ ವಿತ್ ದಿಸ್ ವಾಟ್ ಐ ಆಮ್ ಗೋಯಿಂಗ್ ಟು ವೈಂಡ್ ಅಪ್ ದೀಸ್ ideas of this Gabriel Mistral. So she is giving idealistic emotions for the children's growth and development. So in brief, I am going to end this class by telling the summary. So we, the people, especially elders, are doing so many mistakes and faults or errors in our life. The most worst mistake or the crime is what? Neglecting the children. Because children's life is that is the stage of growing very well in all means, especially body structure, bones, blood, muscles, and even the brain, so to say. But if we take much care for such children, they will going to develop or they are going to grow in good
condition in future. Their adult age will be beautiful and healthy. If adult ಏಜ್ ಈಗ ಚಿಲ್ಡ್ರನ್ ಏಜ್ನಲ್ಲಿ ಏನಾದರೂ ಚೆನ್ನಾಗಿತ್ತು ಅಂದರೆ ಅಡಲ್ಟ್ ಏಜ್ ಚೆನ್ನಾಗಿರುತ್ತೆ. ಅಡಲ್ಟ್ ಏಜ್ ಚೆನ್ನಾಗಿತ್ತು ಅಂತ ಅಂದರೆ ದೇ ವಿಲ್ ಬಿ ಆ್ಯಕ್ಟಿವ್, ದೇ ವಿಲ್ ಬಿ ವೆರಿ ಆ್ಯಕ್ಟಿವ್ ಇನ್ ಪಾರ್ಟಿಸಿಪೇಟಿಂಗ್ ಆಲ್ ದ ಥಿಂಗ್ಸ್ ಆರ್ ಗುಡ್ ನೇಷನ್ನು ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ವಿ ಆರ್ not supposed to neglect the growth and development of the children in their early stage. That is the idea of the poet. Okay, so with this I am going to wind up this class. Okay, yes, stay home, be safe. Okay, thank you very much, have a nice day.